ಟಿವಿ5 ವರದಿ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್. ಸಂಪೂರ್ಣ ಗುಂಡಿಮಯವಾಗಿದ್ದ ರಸ್ತೆ ದುರಸ್ತಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಹುದೂರು ಬಂಡಿ ಬಿ ಹೊಸಳ್ಳಿ ಗ್ರಾಮದ ರಸ್ತೆ ದುರಸ್ತಿಗೆ ಸೂಚನೆ ಕೊಟ್ಟಿದ್ದಾರೆ. ಕೊಪ್ಪಳ ತಾಲೂಕಿನ ಬಹುದೂರು ಬಂಡಿ ಬಿ ಹೊಸಳ್ಳಿ ಗ್ರಾಮ ಶಾಸಕರು ಸೂಚನೆ ಕೊಡ್ತಾ ಇದ್ದಂತೆಯೇ ಈಗ ದುರಸ್ತಿ ಕಾರ್ಯ ಆರಂಭ ಆಗಿದೆ. ಟೆಂಡರ್ ಪ್ರಕ್ರಿಯೆ ವಿಳಂಬ ಹಿನ್ನೆಲೆ ವೈಯಕ್ತಿಕವಾಗಿ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅಂದರೆ ವೈಯಕ್ತಿಕವಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆ ಗುಂಡಿಯನ್ನು ಮುಚ್ಚಿಸ್ತಾ ಇದ್ದಾರೆ ಎಮ್ ಎಲ್ ಎ. ಟಿವಿ5 ಕನ್ನಡದ ವರದಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ನೋಡಿ, ಈ ರಸ್ತೆ ಮೊದಲು ಹೆಂಗಿತ್ತು ಅಂತ ಹೇಳಿದ್ರೆ ಹಳ್ಳ ಕೊಳ್ಳಗಳಿಂದ ತುಂಬಿತ್ತು. ಅಂದರೆ ಆ ರೀತಿ ರಸ್ತೆ ಇತ್ತು. ಜೀವ ಕೈಲಿಟ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲ ರೈತರು, ಶಾಲಾ ಕಾಲೇಜು ಮಕ್ಕಳು ಮತ್ತು ಸಿಟಿಗೆ ಹೋಗುವಂಥವ್ರು. ಈಗ ನೋಡಿ, ರಸ್ತೆಯನ್ನು ಸರಿದಾರಿಗೆ ತರ್ತಾ ಇದ್ದಾರೆ. ಟಿವಿ5 ಇದರ ಬಗ್ಗೆ ವಿಸ್ತೃತವಾದಂಥ ವರದಿ ಮಾಡಿತ್ತು. ಶಾಸಕರ ಗಮನಕ್ಕೂ ಕೂಡ ಈ ವಿಚಾರ ಬಂದಿತ್ತು. ಅವರು ನಮ್ಮ ವರದಿಗೆ ಸ್ಪಂದಿಸಿದ್ದಾರೆ. ನೋಡಿ, ಲೋಡ್ಗಟ್ಟಲೆ ಮಣ್ಣುಗಳನ್ನು ಹೇರಿಸಿ ಅಲ್ಲಿ ಸಮತಟ್ಟು ಮಾಡ್ತಾ ಇದ್ದಾರೆ. ಆ ಭಾಗದ ರೈತರು ಏನಿದ್ದಾರೆ, ಬಹುದೂರು ಬಂಡಿ ಹೊಸಹಳ್ಳಿಯ ರೈತರು ಟಿವಿ5ನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ, ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. ನೋಡಿ, ಮೊದಲು ರಸ್ತೆ ಹೆಂಗಿರಲಿಲ್ಲ. ಟಿವಿ5 ಯಾವಾಗ ಇದರ ಮೇಲೆ ಕೇಂದ್ರೀಕೃತವಾಯಿತು ನಮ್ಮ ಗಮನ, ಅದಾದ ಮೇಲೆ ವರದಿ ಅವರ ಗಮನಕ್ಕೆ ಹೋಯಿತು. ಈಗ ಕೆಲಸ ಆಗ್ತಾ ಇದೆ. ಭಾಳ ಅದಿಯಾಗಿತ್ತು, ಗುಂಡಿ ಭಾಳ ಬಿದ್ದಿದ್ದು. ಮೊನ್ನೆ ನೋಡೋ ಸಾಲಿ ಹೊಡೆದೆಲ್ಲ ಸ್ಟ್ರೈಕ್ ಮಾಡಿದ್ರು. ಅದು ನಮ್ಮ ಎಮ್ ಎಲ್ ಎ ಗಮನಕ್ಕೆ ಬಂದು ಈಗ ಇದನ್ನು ಗುಂಡಿ ಮುಚ್ಚ ಕೆಲಸ ಮಾಡ್ಯಾರ, ರಸ್ತೆನೂ ಮಾಡ್ತಾರೆ. ಟಿವಿ5 ಚಾನಲ್ನವ್ರು ಮೊನ್ನೆ ಇದನ್ನು ಸುದ್ದಿ ಮಾಡಿದ್ರು. ಅವರಿಗೆ ಅಭಿನಂದನೆಗಳು, ಶಾಸಕರಿಗೆ ಅಭಿನಂದನೆಗಳು. ಈ ಹೊಸಳ್ಳಿ ರಸ್ತೆ ಭಾಳ. ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ನಾಗರಾಜ್, ಹಿಟ್ನಾಳ್ ಅವರ ಮಹತ್ವದಾದಂತಹ ಕಾರ್ಯ, ಟಿವಿ5 ಕೂಡ ಅವರಿಗೆ ಯಾವತ್ತೂ ಆಭಾರಿ ಆಗಿರುತ್ತೆ ಖಂಡಿತ. ಈಗ ಗ್ರಾಮಸ್ಥರು, ಅಲ್ಲಿನ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಟಿವಿ5 ವರದಿಗೆ ಯಾವ ರೀತಿ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ, ಈ ರಸ್ತೆ ಯಾವ ರೀತಿ ಆ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ಇನ್ನು ಮುಂದೆ ಅನ್ನೋದು? ಪ್ರಭು, ಕೊಪ್ಪಳ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಮಯ ಆಗಿತ್ತು. ಅದ್ರ ಜೊತೆಗೆ ಏನಂತಂದ್ರೆ, ಕೊಪ್ಪಳ ತಾಲೂಕಿನ ಬಹುದೂರು ಬಂಡಿಯಿಂದ ಬಿ ಹೊಸಹಳ್ಳಿ ಅಂತ ಗ್ರಾಮ ಬರುತ್ತೆ. ಆ ಗ್ರಾಮಕ್ಕೆ ಸಂಪರ್ಕ ಕಲಿಸುವಂತ ರಸ್ತೆ ಇರುವಂತದ್ದು. ಆ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿತ್ತು. ಅದ್ರ ಜೊತೆಗೆ ಬಹಳಷ್ಟು ಅಪಘಾತವಾಗಿತ್ತು. ಈ ಬಗ್ಗೆ ಸ್ವತಃ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಬಸ್ಗಳನ್ನ ತಡೆದು ಪ್ರತಿಭಟನೆ ಮಾಡಿದ್ರು ಮತ್ತು ವಾಹನಗಳನ್ನ ತಡೆದು ಪ್ರತಿಭಟನೆ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ನೇರವಾಗಿ ಆ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಟಿವಿ5ಗೆ ಕರೆ ಮಾಡಿ, ಇಲ್ಲ, ಈ ರೀತಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ, ದಯವಿಟ್ಟು ನಮ್ಮ ಈ ರಸ್ತೆ ಬಗ್ಗೆ ಮತ್ತು ಅದರ ಬಗ್ಗೆ ನಮ್ಮ ಸಮಸ್ಯೆ ಬಗ್ಗೆ ನೀವು ವರದಿ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ರು. ಈ ಸಂದರ್ಭದಲ್ಲಿ ನಮ್ಮ ಟಿವಿ5 ತಂಡ ಅಲ್ಲಿ ಹೋಗಿ ಅಲ್ಲಿನ ಸ್ಥಿತಿ ಬಗ್ಗೆ, ಅದ್ರ ಜೊತೆಗೆ ಅಲ್ಲಿನ ಸ್ಥಿತಿಗತಿ ಬಗ್ಗೆ, ಅದ್ರ ಜೊತೆಗೆ ಅಲ್ಲಿ ಸಮಸ್ಯೆ ಬಗ್ಗೆ ಶಾಸಕರ ಗಮನಕ್ಕೆ, ಅದ್ರ ಜೊತೆಗೆ ಏನಂದ್ರೆ ವರದಿ ಪ್ರಸಾರ ಮಾಡುವ ಮೂಲಕ ಮತ್ತು ಸರ್ಕಾರ ಗಮನಕ್ಕೆ, ಶಾಸಕರ ಗಮನಕ್ಕೆ ತರುವಂತ ಕೆಲಸ ಟಿವಿ5 ಮಾಡಿತ್ತು. ಇದರ ಬೆನ್ನಲ್ಲೇ ಸ್ವತಃ ಶಾಸಕರಾದಂತ ರಾಘವೇಂದ್ರ ಹಿಟ್ನಾಳ್ ಅವರು ಎಚ್ಚೆತ್ತುಕೊಂಡಿರುವಂತದ್ದು. ಈಗ ಏನಂತಂದ್ರೆ, ಟೆಂಡರ್ ಪ್ರಕ್ರಿಯೆನ 2.5 ಕೋಟಿ ವೆಚ್ಚದಲ್ಲಿ ಟೆಂಡರ್ ರಸ್ತೆ ಅಭಿವೃದ್ಧಿ ಸಲುವಾಗಿ ಟೆಂಡರ್ ಪ್ರಕ್ರಿಯೆಯನ್ನು ಕರೆದಿದ್ದಾರೆ. ಆದ್ರೆ ಟೆಂಡರ್ ಪ್ರಕ್ರಿಯೆ ಮುಗಿಬೇಕಂದ್ರೆ ಸರಿಸುಮಾರು 5-6 ತಿಂಗಳು ಬೇಕು. ಆದ್ರೆ ಇಷ್ಟರ ಮಟ್ಟಿಗೆ ಗ್ರಾಮಸ್ಥರಿಗೆ ಸಮಸ್ಯೆ ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಸ್ವತಃ ಶಾಸಕರಂತ ರಾಘವೇಂದ್ರ ಹಿಟ್ನಾಳ್ ಅವರು ಏನಂದ್ರೆ ಟಿಪ್ಪರ್ಗಳನ್ನು ತರಿಸಿ ಮತ್ತು ಜೆಸಿಬಿ ಮತ್ತು ಅದಕ್ಕೆ ಬುಲ್ಡೋಸರ್ ತರಿಸಿ ಏನ್ ಗುಂಡಿಮಯ ಆಗ್ತಿತ್ತು ಆ ರಸ್ತೆಯನ್ನ ಸಮತಟ್ಟವಾಗಿ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ. ಅದ್ರ ಜೊತೆಗೆ ಏನಂದ್ರೆ ಕಾರ್ಯಕರ್ತರಿಗೆ, ಅದ್ರ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಸೂಚಿಸಿದರೆ, ಏನು ಅದೆಷ್ಟು ಖರ್ಚು ಬರುತ್ತೆ ಚಿಂತೆ ಇಲ್ಲ, ಅದನ್ನ ವೈಯಕ್ತಿಕವಾಗಿ ಬರುತ್ತೇನೆ, ಈಗ ದಯವಿಟ್ಟು ಆ ರಸ್ತೆಯನ್ನ ಸಂಪೂರ್ಣವಾಗಿ ದುರಸ್ತಿಗೊಳಿಸಿ ಅಂತ ಹೇಳಿ ಸೂಚನೆ ನೀಡಿರುವಂತದ್ದು. ಆ ಶಾಸಕರ ಸೂಚನೆ ಮೇರೆಗೆ ಈಗಾಗಲೇ ಕೆಲವೊಂದಿಷ್ಟು ಕಾರ್ಯಕರ್ತರು ಮತ್ತು ಅದರ ಜೊತೆಗೆ ಏನ್ ಅಧಿಕಾರಿಗಳು ಹೋಗಿ ಅದ ನೆಲವನ್ನ ಏನು ಗುಂಡಿಮಯ ಆಗುತ್ತೋ ಅದು ಸಂಪೂರ್ಣವಾಗಿ ದುರಸ್ತಿ ಮಾಡುವಂತ ಕೆಲಸ ಮಾಡಿರ್ತದ್ದು. ಅದ್ರ ಜೊತೆಗೆ ಈಗ ಗ್ರಾಮಸ್ಥರು ಏನಂತಂದ್ರೆ, ಶಾಸಕರಂತ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಜೊತೆಗೆ ಏನ್ ನೀವು ವರದಿ ಪ್ರಸಾರ ಮಾಡಿ ಶಾಸಕರ ಗಮನಿಸಿದ್ರೆ ಟಿವಿ5 ಕೂಡ ನಾವು ಆಭಾರಿ ಆಗಿರುತ್ತೆ ಅಂತ ಹೇಳಿ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ಏನಂದ್ರೆ, ಶಾಸಕರ ಕಳಕಳಿ ಇದೆ, ಇದು ಅವರು ಕೂಡ ನಮ್ಮ ಟಿವಿ5 ವತಿಯಿಂದ ಧನ್ಯವಾದ ಅಂತ ಕೂಡ ನಾವು ಹೇಳಕ್ ಇಷ್ಟಪಡ್ಬೇಕಂತ ಹೇಳ್ತೀನಿ. ಪ್ರಭು, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.